RCB ಅವ್ರದ್ದು ಗುಜರಾತ್ ಗಿಂತ ರನ್ ರೇಟ್ ಚೆನ್ನಾಗಿದೆ. ವಿನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಮಳೆಗಿಳೆ ಬಂದು ಮ್ಯಾಚ್ ಡ್ರಾ ಆದ್ರೆ 1 ಪಾಯಿಂಟ್ ಬಂದು ನಾವು ಸೆಕೆಂಡ್ ಪ್ಲೇಸ್ ಹೋಗ್ತೀವಿ ಅಂತೆಲ್ಲ ಯೋಚನೆ ಮಾಡ್ಬೇಡ್ರಪ್ಪ. ಖಂಡಿತವಾಗ್ಲೂ RCB ಗೆದ್ರೆ ಮಾತ್ರ ಟಾಪ್ 2 ಹೋಗುತ್ತೆ. ಅಪ್ಪಿತಪ್ಪಿ ಡ್ರಾ ಆದ್ರೆ ಟಾಪ್ 2 ಹೋಗುತ್ತೆ. ಆದ್ರೆ ಕ್ವಾಲಿಫೈಯರ್ 1 ಆಡಲ್ಲ, ಎಲಿಮಿನೇಟರ್ ಆಡ್ಬಿಡ್ತಾರೆ ಗುರು. ಹುಷಾರಾಗಿರ್ಬೇಕು ನಾವು. ಯಾಕಂದ್ರೆ ಗುಜರಾತ್ ಅವ್ರದ್ದು ನಂಬರ್ ಆಫ್ ವಿನ್ಸ್ ನಮ್ಗಿಂತ ಜಾಸ್ತಿ ಇದೆ, ಅದೇ 18 ಪಾಯಿಂಟ್ ಅಲ್ಲಿ. ಇದೇ ತರಹದ ಒಂದು ಸಿನಾರಿಯೋ ಮುಂಚೆ ನಡೆದಿತ್ತು. ಇದು ನೋಡಿ 2015 ನ ಪಾಯಿಂಟ್ಸ್ ಟೇಬಲ್. ನೀವಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ RCB ಹತ್ರ 16 ಪಾಯಿಂಟ್ಸ್ ಇದೆ, ಮತ್ತೆ ರನ್ ರೇಟ್ ಜಾಸ್ತಿ ಇದೆ. ಅದೇ ಕಾರಣಕ್ಕೋಸ್ಕರ ಸೆಕೆಂಡ್ ಪ್ಲೇಸ್ ಅಲ್ಲಿ ನಿಂತಿದೀವಿ. ಆದ್ರೆ ಮುಂದಿನ ಮ್ಯಾಚ್ ಗಳು ಹೇಗಾದವು ಅಂತ ನೋಡೋದಾದ್ರೆ RCB ಅವರು ಎಲಿಮಿನೇಟರ್ ಆಡಿದ್ದಾರೆ, ಮುಂಬೈ ಅವರು ಕ್ವಾಲಿಫೈಯರ್ 1 ಆಡಿದ್ದಾರೆ. ಒಂದೇ ರೀಸನ್ ಏನಂತಂದ್ರೆ ಮುಂಬೈ ಅವ್ರು ಗೆದ್ದಿರೋ ಮ್ಯಾಚ್ ಗಳು ನಮ್ಗಿಂತ ಜಾಸ್ತಿ ಇತ್ತು. ಸೊ ಈ ತರ ಈಕ್ವಲ್ ಪಾಯಿಂಟ್ಸ್ ಅಲ್ಲಿ ನಿಂತಿದ್ರೆ ನೆಟ್ ರನ್ ರೇಟ್ ಕನ್ಸಿಡರ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಮ್ಯಾಚ್ ಗೆದ್ದಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಪ್ರಕಾರ ಗುಜರಾತ್ ಅವ್ರ ವಿನ್ಸ್ ನಮ್ಗಿಂತ ಜಾಸ್ತಿ ಇದೆ. ಸೊ ಈ ರಿಸ್ಕ್ ಎಲ್ಲ ನಾವು ತಗೋಬಾರ್ದು, ಕ್ಲೀನ್ ಆಗಿ ಮ್ಯಾಚ್ ಗೆಲ್ಬೇಕು. ಈ ರೂಲ್ ಇನ್ನೂ ಹಾಗೆ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಈ ರೂಲ್ಸ್ ಅಲ್ಲಿ ಏನಾದ್ರೂ ಚೇಂಜ್ ಆಗಿದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ ತಿಳಿಸಿ. ಆ ವಿಷಯದ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೋಣ. ಜೈ RCB.